ಮದುವೆ ಮಾಡ್ಕೋಬೋದಾ? ಏನು ಅದ್ರದ್ದೇನು ಪ್ರಾಬ್ಲಮ್ ಆಗುತ್ತಾ ಏನಂತ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಓಕೆನಾ? ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನೀವು. ಚೆನ್ನಾಗಿರೋಕ್ಕಂಥ ಹುಡುಗಿನೇ ಮದುವೆ ಮಾಡ್ಕೊಂಬಿಟ್ಟು ಇವಾಗಿನ ಕಾಲದಲ್ಲಿ ಅದೋ ಇದೋ ಅಂತೇಳ್ಬಿಟ್ಟು ಡೈವರ್ಸ್ ಮಾಡ್ಕೊತಾರೆ. ನಮ್ಮಂಥವ್ರ ಹತ್ರ ಬದುಕ್ತೀನಿ ಅಂದರೆ ಸುಳ್ಳು, 100% ಸುಳ್ಳು. ಅದೇನು ಇನ್ನೊಂದು ಏನು ಅಂತಿಲ್ಲ ಅಂದರೆ, ನಮ್ಮನ್ನು ಯಾರಾದರೂ ಮದುವೆ ಮಾಡ್ಕೋಬೇಕು ಅಂತಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡು ಇರಬೇಕು ಒಂದು, ಇನ್ನೊಂದು ತುಂಬ ಜಾಸ್ತಿ ಸೌಂದರ್ಯ ಇರಬೇಕು ಇನ್ನೊಂದು. ಆ ಮದುವೆ ಎಲ್ಲಿ ಗಂಟ ಇರುತ್ತೆ ಅಂದರೆ 1 ವರ್ಷ 2 ವರ್ಷ ಹಬ್ಬ 3 ವರ್ಷ ಮುಕ್ತಾಯ. ಅದಾದಮೇಲೆ ಬೇರೆಯವ್ರು ನೋಡ್ಕೊಂಬಿಟ್ಟು ಹೋಯ್ತಾ ಇರೋದು ಅಷ್ಟೇ. ಇಲ್ಲಿ ನಮ್ಮಂಥವ್ರನ್ನ ಲೈಕ್ ಮದುವೆ ಮಾಡ್ಕೊಂಬಿಟ್ಟು ಜೀವನ ಪೂರ್ತಿ ಇಟ್ಕೊತೀವಿ ಅಂತೀವಿ ತಾನೆ, ಅದು ಸುಳ್ಳು, ತುಂಬ ಸುಳ್ಳು. ಸಂಸಾರ ಆಗತ್ತಾ ಆಗಲ್ವಾ ಅಂತ ಇನ್ನೊಂದೇನು ಅಂತಿಲ್ಲ ಅಂದರೆ, ನಾವು ಒಂದು ಹುಡುಗಿ ಏನೇನು ಸಂತೋಷವನ್ನು ಕೊಡ್ಬೋದಲ್ವಾ ಅದಕ್ಕಿಂತ 100 ಪಟ್ಟು ನಾವು ಕೊಡ್ಬೋದು. ಮಕ್ಕಳು ಅನ್ನೋಕ್ಕಂಥ ಮ್ಯಾಟ್ರ್ ಬಂತು ಅಂತಿಲ್ಲ ಅಂದರೆ ಆಗಲ್ಲ, ಓಕೆನಾ? ಮಕ್ಕಳು ಅನ್ನೋಕ್ಕಂಥದ್ದು ಬಂತು ಅಂತಲೇ ಏನೂ ಅನ್ನೋಕ್ಕಲ್ಲ. ಒಂದು ಹುಡುಗಿ ಯಾವ ಥರ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ತಾನೆ ಅದಕ್ಕಿಂತ ತ್ರಿಬ್ಬಲಾಗಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ, ಓಕೆನಾ? ಮಕ್ಕಳು ಮರಿ ಅನ್ನೋಕ್ಕಂಥದ್ದು ಬಂತು ಅಂತಿಲ್ಲ ಅಂದರೆ ಇಲ್ಲ, ಅದೇ ತಾನೇ. ನೀವು ಈಗ ಹುಡುಗನೇ ಇರ್ತಾನೆ, ಅವನೊಂದು ಮದುವೆ ಆದರೆ ಅವನೊಂದು ಹುಡುಗಿನ ಮದುವೆ ಆದರೆ ಸಂಸಾರ ಮಾಡೋಕ್ಕಾಗುತ್ತಾ ಅಂತ? ಅವನೊಂದು ಕೆಪಾಸಿಟಿ. ಇವಾಗ ನಮ್ಮ ಕೈಲಿಂದಾನೇ ನಾನು ಕನ್ಸು ಮನಸ್ಸಲ್ಲೂ ನೋ ಐ ಕಾಂಟ್. ನಾನು ಸ್ಪೆಷಲಿ ನಾನು ಹುಡುಗಿಯವ್ರ ಹತ್ರ ಮಾತಾಡೋದೇ ಇಲ್ಲ, ಹುಡುಗಿಯರ ಜೊತೆ ನಾನು ಯಾರ ಹತ್ರನೂ ಜಾಸ್ತಿ ಮಾತಾಡೋದೇ ಇಲ್ಲ. ಅದರಲ್ಲಿ ನಾನು ಲೈಕ್ ಹುಡುಗಿಯರ ಜೊತೆ ಎಲ್ಲ ನನ್ನ ಕೈಲಿಂದ ಆಗಲ್ಲ. ಬಟ್ ಅವ್ರವ್ರು ಡಿಪೆಂಡ್ಸ್ ಆನ್ ಅವ್ರ ಹಾರ್ಮೋನ್ಸು ಮಾಡ್ಕೊಂಡಿದ್ದಾರೆ, ಮದುವೆ ಮಾಡ್ಕೊಂಡಿದ್ದಾರೆ ಕೆಲವೊಬ್ಬರಿಗೂ. ಆಮೇಲೆ ಇವ್ರು ಈ ಥರ ಅಂತಬಿಟ್ಟು ಗೊತ್ತಾದ್ಮೇಲೆ ಡೈವರ್ಸ್ಗಳೂ ಆಗಿದೆ, ಸುಮಾರು ಜನ ಡೈವರ್ಸ್ ಆಗಿದೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಬಿಟ್ಟು ಹೇಳ್ದಂದರೆ, ನಿಮ್ಮ ಮನೆತನ ಮಾನ ಮರ್ಯಾದೆ ಉಳ್ಸೋಕ್ಕೋಸ್ಕರ ಬೇರೆಯವ್ರ ಜೀವನದಲ್ಲಿ ಆಟ ಆಡಬೇಡಿ, ಬೇರೆಯವ್ರ ಜೀವನದಲ್ಲಿ ಆಟ ಆಡಬೇಡಿ ಅಂತ ಬಿಟ್ಟು ನಾನು ಇಷ್ಟೇ ಹೇಳಬಹುದು. ನಮ್ಮದ್ರಲ್ಲಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಟ್ರಾನ್ಸ್ ಕಮ್ಯುನಿಟಿಯಲ್ಲಿ ಬಂದವರು ಇದ್ದಾರೆ, ಮಕ್ಕಳು ಮಾಡ್ಕೊಂಡು ಬಂದಿದ್ದವ್ರು ಇದ್ದಾರೆ. ಮಕ್ಕಳು ಆಗುತ್ತಾ ಅಂತ ನನ್ನ ಕೇಳಿದ್ರೆ ನಾನೇನು ಹೇಳಿ, ನಮಗೆ ಗೊತ್ತಿರುತ್ತೆ ಅಲ್ವಾ, ನಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಮಕ್ಕಳು ಆಗಿ ಇದು ಮಾಡಿದವರು ಬಂದಿದ್ದಾರೆ. ಕೆಲವೊಂದು ಅವ್ರವ್ರದ್ದು ಇರುತ್ತೆ ಅಲ್ವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅದು ಇದು ಅಂತ. ಬಟ್ ಇನ್ನೊಂದೇನು ಅಂತ ಹೇಳಿದ ಅಂದರೆ ಲೈಕ್ ಬೇರೆಯವ್ರ ಜೀವನದಲ್ಲಿ ಆಟ ಆಡಬೇಡಿ, ಬೇರೆಯವ್ರಿಗೆಲ್ಲ ಇದು ಮಾಡಬೇಡಿ. ಹೆಂಗೋ ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಂತೀವಿ, ನಮ್ಮ ಲೈಫಿಗೆ ನಾವು ಹೆಂಗೆ ಖುಷಿಯಾಗಿದ್ದೀವಿ ತಾನು ಹಂಗೆ ಇದು ಮಾಡ್ಕೊಂಬಿಡೋಣ, ಬೇರೆಯವ್ರ ಜೀವನದಲ್ಲೆಲ್ಲ ಬೇಡ ಅಂತ. ಅದಾದಮೇಲೆ ಲೈಕ್ ಕೆಲವೊಬ್ಬರದ್ದು ಫಂಕ್ಷನ್ ಇದೆ, ಬಾ ನೀನು ಮೆಹಂದಿ ಹಾಕು ಪ್ಲೀಸ್ ಬಾ ನನಗೋಸ್ಕರ ಬಾ ಅಂತಬಿಟ್ಟು ಹೇಳಿದಾಗ ನಾನು ಅವ್ರಿಗೆ ಮೆಹಂದಿ ಹಾಕೋಕೆ ಹೋಗಿದ್ದೆ. ನಮ್ಮದ್ರಲ್ಲಿ ಜಲ್ಸ ಅಂತಬಿಟ್ಟು ಮಾಡ್ತಾರೆ, ಮಾತಾಪೂಜೆ ಅಂತಬಿಟ್ಟು ಮಾಡ್ತಾರೆ, ಅವ್ರು ಮೆಹಂದಿ ಹಾಕೋಕೆ ಹೋಗಿದ್ದೆ. ಮೆಹಂದಿ ಹೋದಾಗ ಫಂಕ್ಷನ್ ಮುಗಿಸ್ಕೊಂಬಿಟ್ಟು ಹೋಗಂತೆ ಇರು ಅಂತಬಿಟ್ಟು ಹೇಳಿದಾಗ ಆ ಫಂಕ್ಷನ್ನಲ್ಲಿ ನಾನು ಎಲ್ಲರನ್ನೂ ನೋಡಿದಾಗ ನನಗೆ ಲೈಕ್ ಒಂದು ಆಸೆ ಸ್ಟಾರ್ಟ್ ಆಯಿತು. ಅವ್ರ ಜೊತೆಲೆ ನನಗೆ ಫಸ್ಟು ಭಯ ಇರ್ತಿತ್ತು ಮಾತಾಡಿದಾಗ. ಅದಾದಮೇಲೆ ಅವ್ರ ಜೊತೆ ಮಾತಾಡುವಾಗ ಅದು ಮಾಡುವಾಗ ಅವ್ರ ಜೊತೆ ಬೆಳೆಯುವಾಗ ಶೇರ್ ಮಾಡುವಾಗ ಹೆಂಗೆ ಅಂತ ಬಿಟ್ಟು ಹೇಳಿದಾಗ ನಾನು ಇವಾಗಲೂ ಹೇಳ್ತೀನಿ, ಯಾವಾಗ ವೆನ್ ಐ ಗೋ ನನ್ನ ಕಮ್ಯುನಿಟಿದಲ್ಲಿ ನಾನು ಹೋಗ್ತೀನಲ್ವಾ, ಕಮ್ಯುನಿಟಿ ಫ್ರೆಂಡ್ ಜೊತೆ ಎಲ್ಲನೂ ನಾನು ಮೀಟ್ ಆಗ್ತೀನಲ್ಲ, ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತೆಲ್ಲ ಅಂದರೆ ಅಷ್ಟು ಖುಷಿಯಾಗಿರ್ತೀನಿ. ಓಕೆನಾ? ನೀವೇನು ನೀವು ಅಷ್ಟು ಓಪನ್ ಅಪ್ ಆಗಿ ಇರೋಕ್ಕಾಗಲ್ಲ, ನಮ್ಮಷ್ಟು ನೀವು ಸಂತೋಷವಾಗಿ ಇರೋಕ್ಕಾಗಲ್ಲ ಅಂದ್ಕೊಂಬಿಡಿ. ನಾವು ಅಷ್ಟು ಖುಷಿಯಾಗಿರ್ತೀನಿ ನಮ್ಮ ಫ್ಯಾಮ್ಲಿ ಜೊತೆ. ನನಗೆ ಹೆಂಗೆ ಅಂತ ಹೇಳಿದ್ರೆ ಯಾವಾಗ ಎಲ್ಲರ ಜೊತೆ ನಾವು ಸೇರ್ಕೊತೀವೇನೋ ಅಂದಂಗೆ ಅನ್ಸ್ಬಿಡುತ್ತೆ, ಅಷ್ಟು ಖುಷಿಯಾಗಿ ಆಡೋದಾಗಿರಲಿ, ಅವರವರು ಡ್ಯಾನ್ಸ್ ಮಾಡೋದಾಗಿರಲಿ. ಸೊ ಏನೋ ಒಂಥರ ಸೆಲೆಬ್ರೇಷನ್, ಏನೋ ಒಂಥರ ಚೆನ್ನಾಗಿರುತ್ತೆ ವೈಬ್ಸು. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೇನೆ ನಾನು ಈ ಜೀವನದಲ್ಲಿ. ಅಷ್ಟೇ ದುಃಖ ಇದೆ, ಬಟ್ ಹೇಳೋಕ್ಕಾಗಲ್ಲ ಅಷ್ಟೇ. ತುಂಬ ಅನಿಸಿತು, ಹೌದೌದು, ತುಂಬ ಅಂತೇಳಿದ್ರೆ ನಂಗೆ ತುಂಬ ಅನಿಸಿತು. ಇಲ್ಲ, ನಾನು ನಾರ್ಮಲ್ ಹಂಗೆ ಇರೋಕೆ ಆಗ್ತಾಯಿತ್ತು. ಓಕೆ, ನನಗೆ ಇರೋಕೆ ಆಗ್ತಿರ್ಲಿಲ್ಲ ಅಂತೇಳಿಲ್ಲ, ಆಗ್ತಾಯಿತ್ತು. ಬಟ್ ನನಗೆ ಹೆಂಗೆ ಅಂತ ಬಿಟ್ಟು ಹೇಳ್ದಂದರೆ, ನನ್ನ ಈ ಲೈಫು ನಾನು ರೆಡಿ ಆಗೋದು, ನಾನು ಮೇಕಪ್ ಮಾಡ್ಕೊಳ್ಳೋದು, ನಾನು ಸೀರೆ ಉಟ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಲೈಕ್ ನನಗೆ ತುಂಬ ಅಟ್ರಾಕ್ಟಿವ್ ಬಾಯ್ಸ್ ಇದ್ದರು. ಓಕೆನಾ? ಆ ಮೂಮೆಂಟಲ್ಲಿ ನಾನು ಹುಡುಗ ಥರ ಇದ್ದಾಗ ಅಂತೇಳಿದ್ರೆ ನನಗೆ ಯಾರೂ ಮಾತಾಡಿಸ್ತಿರ್ಲಿಲ್ಲ.
ಓಕೆನಾ. ಅದಕ್ಕೋಸ್ಕರನೇ ನಾನು ಹೆಣ್ಣಾಗಬೇಕು, ಪರಿಪೂರ್ಣವಾಗಿ ಹೆಣ್ಣಾಗಬೇಕು ಅಂತ. ನಾನು ತುಂಬ ಜನ ಲೈಕ್ ಟ್ರಾನ್ಸ್ ಕಮ್ಯುನಿಟಿದಲ್ಲಿ ತುಂಬ ಜನ ಇದ್ದಾರೆ, ಅವ್ರವ್ರ ಫ್ಯಾಮ್ಲಿಗೋಸ್ಕರ ಅವ್ರು ಇದುವರೆಗೂ ಚೇಂಜ್ ಆಗಿಲ್ಲ. ತುಂಬ ಜನ ಇದ್ದಾರೆ. ನನಗೂ ಅನ್ಸದ ಲೈಕ್ ನನ್ನ ಫ್ರೆಂಡ್ಸೇ ಕೆಲವೊಬ್ಬರು ಇದ್ದಾರೆ, ಲೈಕ್ ಇಲ್ಲಿ ಬಂದ್ಬಿಟ್ಟು ಲೈಕ್ ರೆಡಿ ಎಲ್ಲ ಆಗ್ತಾರೆ, ಆಮೇಲೆ ಅವ್ರ ಮನೆಗೆ ಹೋಗ್ತಿರ್ತಾರೆ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕ್ತಾರೆ ಕೆಲವೊಬ್ರು ಫ್ರೆಂಡ್ಸ್ಗಳೆಲ್ಲ. ನಾನು ಹೇಳ್ತೀನಿ ಫುಲ್ಲಾಗಿ ಚೇಂಜೇ ಆಗಿಬಿಡ್ಬೇಕಲ್ಲ ಅಂತಂದ್ರೆ, ಫುಲ್ಲಾಗಿ ಚೇಂಜ್ ಆಗಬೇಕು ಅಂತಬಿಟ್ಟು ನನಗೂ ತುಂಬ ಸಲ ಅನಿಸುತ್ತೆ. ಬಟ್ ನನಗೆ ಅಪ್ಪ ಅಮ್ಮ ಇಂಪಾರ್ಟೆಂಟು. ಬಟ್ ಏನು ಗೊತ್ತಾ, ಇಲ್ಲ ಕೆಲವೊಬ್ಬರು ಏನು ಗೊತ್ತಾ, ಅಪ್ಪ ಅಮ್ಮನ ತುಂಬ ಲವ್ ಮಾಡ್ತಾರೆ, ಓಕೆನಾ. ಅವ್ರಿಗೋಸ್ಕರನೇ ಅವ್ರವ್ರ ಜೀವನನೇ ಅವರು ಲೈಕ್ ಇದು ಹಿಂಗೆ ನಾನು ಹಿಂಗೆ ಇದ್ಬಿಡ್ತೀನಿ, ನಾನು ಹುಡುಗ ಹಾಗೆ ಇದ್ಬಿಡ್ತೀನಿ ಅಂತಬಿಟ್ಟು ಇದು ಮಾಡ್ತಾರೆ. ಅವ್ರು ಮದುವೆನೂ ಮಾಡ್ಕೊಳ್ಳಲ್ಲ, ಕೆಲವೊಬ್ರು ಮದುವೆನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನದೂರು ರಾಯಚೂರು ಜಿಲ್ಲೆ ಸಿಲ್ವರ್ ತಾಲೂಕು, ಉತ್ತರ ಕರ್ನಾಟಕದವರು. ಹೌದು. ನಾನು ಬೆಳೆದಿದ್ದೆಲ್ಲನೂ ಅಲ್ಲೇ. ನನಗೆ ಒಂದು ಅಣ್ಣ ಇದ್ದಾರೆ, 3 ಜನ ಅಕ್ಕಂದಿರಿದ್ದಾರೆ. ನಾವು 5 ಜನ. ನಾನೇ ಲಾಸ್ಟು ಎಲ್ಲರಿಗಿಂತ, ನಾನೇ ಚಿಕ್ಕವಳು ಎಲ್ಲರಿಗಿಂತ, ನಾನೇ ಲಾಸ್ಟು. ಸೊ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ಅಪ್ಪಂದು ಓನ್ ಸೈಕಲ್ ಶಾಪ್ ಇದೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮನೂ ಸ್ವಲ್ಪ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅಣ್ಣ ಒಬ್ಬನಿದ್ದಾನೆ. ಮುಂಚೆ ಹೆಸರು ನಾನು ಯಾರಿಗೂ ಹೇಳೋದೇ ಇಲ್ಲ ಆ್ಯಕ್ಚುಲಿ. ತುಂಬ ಜನ ಲೈಕ್ ನಮ್ಮೂರವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಓಕೆನಾ, ಊರವ್ರಿಗೆ ಗೊತ್ತಿದೆ. ಬಟ್ ಮುಂಚೆ ಹೆಸರು ನಾನು ಯಾರಿಗೂ ಹೇಳೇ ಇಲ್ಲ ಇದುವರೆಗೂ. ಯಾವುದೇ ನಾನು ತುಂಬ ಜನ ಇಂಟರ್ವ್ಯೂ ತೊಗೊಂಡಿದ್ದಾರೆ. ಲೈಕ್ ಇವಾಗ ನಾನು ಜಾನು ಅಷ್ಟೇ. ಜಾನು ಅಂತ ಅಂದರೆ ಇದೇ ಹೆಸರು ಯಾಕೆ ಇಟ್ಟಿದ್ದೀನಿ ಅಂತ ಹೇಳಿದೆ. ಜಾನು ಅನ್ನೋಕ್ಕಂಥ ನೇಮ್ ಬಂದುಬಿಟ್ಟು ಜಸ್ಟ್ ಸ್ವೀಟ್ ನೇಮ್, ಓಕೆನಾ. ನಾವು ಯಾರನ್ನ ತುಂಬ ಇಷ್ಟಪಡ್ತೀವಿ ತಾನೇ ಅವ್ರಿಗೆ ಕರೆಯೋಕ್ಕಂಥ ನೇಮ್ ಅದಲ್ಲ. ಈ ನೇಮ್ ಹೆಂಗೆ ಅಂತೆಲ್ಲ ಅಂದರೆ ಯಾವುದೇ ಆಗಿರೋಕ್ಕಂಥ ಧರ್ಮಕ್ಕೆ ಸೀಮಿತವಾಗಿಲ್ಲ, ಓಕೆನಾ. ನಾನು ಯಾವಾಗಲೇ ನಿಮ್ಮ ಮುಂಚೆ ಹೇಳಿದೆ, ನಾನು ಮುಸ್ಲಿಮ್ ಅಂತ ಬಿಟ್ಟು ನಮ್ಮ ಮನೇಲಿ ನೋಡಿ ಅಲ್ಲಿ ರೇಣುಕಾ ಎಲ್ಲಮ್ಮ ಇದ್ದಾಳೆ, ಓಕೆನಾ. ಆ್ಯಕ್ಚುಲಿ ನಾನು ಟೆಂಪಲ್ಗೂ ಹೋಗ್ತಾ ಇರ್ತೀನಿ. ನನ್ನ ಫೇವ್ರೇಟ್ ದೇವರು ಅಂತ ಹೇಳಿದ್ರೆ ಕರುಮಾರಿ. ಲೈಕ್ ನಾವು ವರ್ಷ ಪ್ರತಿ ವರ್ಷವೂ ಎಲ್ಲಮ್ಮನ್ನ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ದಸರಾ ಟೈಮಲ್ಲಿ ತುಂಬ ಅದ್ದೂರಿಯಾಗಿ ಪೂಜೆ ಮಾಡ್ತೀವಿ. ಆ ಅಮ್ಮನ ಕೃಪೆಯಿಂದಾನೇ ನಾನು ಇಷ್ಟುವರೆಗೂ ತುಂಬ ಚೆನ್ನಾಗಿದ್ದೀನಿ. ಸೊ ಇನ್ನೊಂದು ಏನು ಅಂತೆಲ್ಲ ಅಂದರೆ ಈ ಜಾನು ಅನ್ನೋಕ್ಕಂಥ ಹೆಸರು ಯಾವುದೇ ಆಗಿರೋಕ್ಕಂಥ ಗಂಡಿಗೂ ಸೀಮಿತವಾಗಿರಲ್ಲ, ಹೆಣ್ಣಿಗೂ ಸೀಮಿತವಾಗಿರಲ್ಲ, ಹೌದಲ್ವಾ. ಅದಕ್ಕೋಸ್ಕರನೇ ನನಗೆ ಈ ನೇಮ್ ಇಟ್ಕೊಳ್ಬೇಕು ಅಂತಬಿಟ್ಟು ಅನಿಸ್ತು, ಅದಕ್ಕೆ ಜಾನು ಅಷ್ಟೇ. ಲೈಕ್ ಕೆಲವೊಬ್ಬರು ನನಗೆ ಜಾನು ಅನ್ನೋಕ್ಕಂಥದ್ದು ಏನಾದರೂ ಹೆಸರು ಹೇಳ್ದ ಅಂದರೆ ಯಾರೂ ಕೇಳಲ್ಲ, ನೀನು ಯಾವ ಕ್ಯಾಸ್ಟು ಏನು ಎಂತ ಅಂತಬಿಟ್ಟು. ದೆನ್ನು ಯಾರಿಗೂ ಪ್ರಾಬ್ಲಮ್ ಇಲ್ಲ. ಹುಡುಗರಿಗೂ ಕೆಲವೊಬ್ರಿಗೂ ಜಾನು ಅಂತಬಿಟ್ಟು ಕರೀತಾ ಇರ್ತಾರೆ, ಹುಡುಗಿಯರಿಗೂ ಕೆಲವೊಬ್ರಿಗೂ ಜಾನು ಅಂತಬಿಟ್ಟು ಕರೀತಾರೆ. ಸೊ ಅದಕ್ಕೋಸ್ಕರ ನನಗೆ ಈ ನೇಮ್ ತುಂಬ ಇಷ್ಟ. ಸ್ಕೂಲ್ ಲೈಫು ತುಂಬ ಅಂದರೆ ನಂದು ಊರಲ್ಲೇ ನಾನು ಲೈಕ್ ಸೆಕೆಂಡ್ PU ತನಕ ನಾನು ಊರಲ್ಲೇ ಹೋಗಿದ್ದೀನಿ. ಡಿಗ್ರಿ ಎಲ್ಲ ನಂದು ಬ್ಯಾಂಗ್ಳೂರಲ್ಲಾಗಿದೆ. ಹೌದು, ಬ್ಯಾಂಗ್ಳೂರಲ್ಲೇ ನಾನು ಚೇಂಜ್ ಆಗಿದ ಮೇಲೆ ಲೈಕ್ ನಾನು ಓದಿರೋದು ಮತ್ತೆ ನಾನು ಸ್ಟಾರ್ಟ್ ಮಾಡಿರೋದು.